ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಭಗವದ್ಗೀತೆ ಶ್ಲೋಕಗಳನ್ನು ತಿಳ್ಕೊಳ್ಳೋ ಸಮಯ ಮತ್ತು ಭಗವದ್ಗೀತೆಯಲ್ಲಿ ಬರುವ ಶ್ಲೋಕಗಳು ಸಂಪೂರ್ಣವಾಗಿ ಜ್ಞಾನಾಂತರವಾಗಿ ಮತ್ತು ಎಲ್ಲರಿಗೂ ತಿಳಿಸಿ ಮತ್ತು ಭಗವದ್ಗೀತೆಯ ಶ್ಲೋಕಗಳನ್ನು ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇವತ್ತಿನ ದಿನ ನಮ್ಮ ಆತ್ಮ ಸಾಕ್ಷಿಯನ್ನು ಯಾವ ಥರ ಇಟ್ಕೋಬೇಕು ಮತ್ತು ಅದರಲ್ಲಿ ಬರುವ ಯೋಗಗಳು ಗುಣ ಮತ್ತು ಅದರಲ್ಲಿ ಬರುವ ಆತ್ಮಸಾಕ್ಷಿಯನ್ನು ನಮ್ಮ ಹತೋಟಿಯಲ್ಲಿ ಯಾವ ಥರ ಇಟ್ಕೋಬೇಕು ಅನ್ನುವ ಒಂದು ಸಂದರ್ಶ ಇದೆ. ಹಾಗಾಗಿ ಯಾರು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ ಮತ್ತು ನೀವು ಸಂಪೂರ್ಣವಾಗಿ ಜ್ಞಾನಾಂತರವಾಗಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನನ್ನ ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ ಮತ್ತು ನನ್ನ ಚಾನಲ್ನ ನೀವು ಸಂಪೂರ್ಣ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಎಲ್ಲರಿಗೂ ಇನ್ನಷ್ಟು ಸಂದರ್ಶನವನ್ನು ಶ್ಲೋಕಗಳನ್ನು ನೀಡಬಹುದು. ಹಾಗೆ ಇವತ್ತಿನ ದಿನ ಭಗವದ್ಗೀತೆ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಕೃಷ್ಣನ ಶ್ಲೋಕವನ್ನು ಜಪ ಮಾಡಿದ ನಂತರ ಪ್ರಾರಂಭ ಮಾಡೋಣ. ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ಜೀವನದಲ್ಲಿ ಒಂದು ಸಂದರ್ಶನ ನೀಡಲಿಕ್ಕೆ ಬಂದಿದ್ದಾರೆ ಮತ್ತು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳ್ಳೋ ಸಮಯ ಬಂದಿದೆ ಮತ್ತು ಭಗವದ್ಗೀತೆಯಲ್ಲಿ ನಮಗೆ ಒಂದು ಲೈಫಿನ ಬಗ್ಗೆ ಜೀವನದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಮತ್ತು ನಮ್ಮ ಜೀವನದ ಒಂದು ಏನಾದರೂ ಸಮಸ್ಯೆ ಬಂದಾಗ ಪರಿಹಾರ ಬರೋದಕ್ಕೆ ಭಗವದ್ಗೀತೆಯನ್ನು ನಾವು ಓದಬೇಕು. ಹಾಗಾಗಿ ಭಗವದ್ಗೀತೆಯ ಮುಂಚೆ ಒಂದು ಕೃಷ್ಣನ ಶ್ಲೋಕ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ನಿಮ್ಮ ಸಮಸ್ಯೆ ಏನಾದರೂ ಬಂದಾಗ ಈ ಶ್ಲೋಕವನ್ನು ಜಪ ಮಾಡಿದ್ರಿಂದ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಆಗಬಹುದು. ಹಾಗಾಗಿ ಈ ಶ್ಲೋಕವನ್ನು ಜಪ ಮಾಡಿ ಮತ್ತು ಇವತ್ತಿನ ಶ್ಲೋಕವನ್ನು 53ನೇ ಶ್ಲೋಕ ಏನಿದೆ ಏನಿಲ್ಲ ಅಂತ ಇವತ್ತಿನ ಆತ್ಮ ಸಾಕ್ಷಿಯನ್ನು ನಾವು ಯಾವ ಥರ ಇಟ್ಕೋಬೇಕು ಅನ್ನುವ ಒಂದು ಸಂದರ್ಶನವನ್ನು ಮತ್ತು ಸಂಪೂರ್ಣ ಜ್ಞಾನವನ್ನು ಮತ್ತು ನಿಷ್ಠೆಯಿಂದ ಎಲ್ಲರಿಗೂ ಕೇಳಿ ಮತ್ತು ಎಲ್ಲರಿಗೂ ಮುಟ್ಟಿಸೋಣ. ಬನ್ನಿ ಕೃಷ್ಣನ ಒಂದು ಶ್ಲೋಕ 53ನೇ ಏನಿದೆ ಅಂತ ತಿಳ್ಕೋಣ. ಶ್ರುತಿ ವಿಪ್ರಯತಿಪನ್ನಾಯೇತೆ ಯದಾ ತಥಾಸ್ತಿ ನಿಚ್ಛಾಲಯಂ ಸಮಾಧಾವಚಲಂ ಬುದ್ಧಿಸ್ತಾದೇ ಯೋಗಂ ವಸ್ತ್ಯಸಿ. ಇದರ ಅರ್ಥ ಏನಂದರೆ, ವೇದಗಳ ಅಲಂಕಾರ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೆ ಇರುವಾಗ, ಮನಸ್ಸು ಆತ್ಮಸಾಕ್ಷಿತ್ಮಕರಾದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆದಿರುತ್ತೀಯೇ ಅಂತ ಹೇಳಿದರೆ, ಅದರ ಅರ್ಥ ಏನಂದರೆ, ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನಗಳಲ್ಲಿ ವೇದಶಾಸ್ತ್ರಗಳ ಮಾತುಗಳಿಂದ ಗೊಂದಲಗೊಂಡಿರುವ ನಿನ್ನ ಬುದ್ಧಿ, ಅಂದರೆ ಯಾರನ್ನೋ ಮಾತು ಕೇಳಿ ಯಾರನ್ನೋ ತಿಳ್ಕೊಂಡು ಯಾರ್ದೋ ಒಂದು ನಿನ್ನ ಬದುಕಿನಲ್ಲಿ ಇಟ್ಟುಕೊಂಡಾಗ ಅದನ್ನು ನೀವು ಸಂಪೂರ್ಣವಾಗಿ ಗೊಂದಲಕ್ಕೆ ಈಡಾಗ್ತೀರಾ ಅಂತ ಇದ್ದಾರೆ. ಯಾವಾಗ ಅಚಲವಾಗಿ ಸ್ಥಿರವಾಗಿ ಸಮಾಧಿ ನೆಲೆಸುತ್ತದೋ, ಅಂದರೆ ಸಮಾಧಿ ಅಂತ ನಾವು ಅಂತೀವಿ. ಏನಪ್ಪ ಸಮಾಧಿ ಅಂದರೆ, ನಮ್ಮ ಮನಸ್ಸನ್ನು ಗೊಂದಲದಿಂದ ಹೊರಗೆ ಬಂದ ನಂತರ ನಮ್ಮ ಸಮಾಧಿ, ಈಗ ನಮ್ಮ ಮನಸ್ಸಿನ ಒಂದು ಬುದ್ಧಿನ ಆ ಗೊಂದಲದಿಂದ ಸಮಾಧಿ ಮಾಡಬೇಕು. ಆವಾಗ ನೀವು ನಿಷ್ಠೆಯಿಂದ ನಿಶ್ಚಲದಿಂದ ಸ್ಪಷ್ಟದಿಂದ ಇರ್ತೀರ ಮತ್ತು ಆಗ ನೀನು ಯೋಗವನ್ನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವೆ. ಅಂದರೆ ನಾವು ಗೊಂದಲದಿಂದ ಸಮಾಧಿಯನ್ನು ಮಾಡಿಕೊಂಡಾಗ ಅವಾಗ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಪಡೆಯುವುದಕ್ಕೆ ಒಂದು ಅರ್ಹತೆ ಇಟ್ಕೊಳ್ಳುತ್ತೀವಿ. ಇದು ಕೃಷ್ಣ ಮತ್ತು ಅರ್ಜುನನಿಗೆ ಹೇಳಿದ ಒಂದು ಜೀವನದ ಸಂದೇಶ. ನಮ್ಮ ಜೀವನದಲ್ಲಿ ಅದನ್ನು ಯಾವ ಥರ ಇಟ್ಕೋಬೇಕಂತ ಒಂದು ಸಣ್ಣದಾಗಿ ಹೇಳ್ತೀನಿ. ಹೆಚ್ಚು ಮಾತುಗಳು ಜ್ಞಾನ, ಸ್ಥಿರ ಬುದ್ಧಿ, ಆತ್ಮಚಿಂತನೆ, ಶಾಂತಿ ಮತ್ತು ಸ್ಪಷ್ಟತೆ. ಮನಸ್ಸು ಅಲೆದಾಡುವುದನ್ನು ನಿಲ್ಲಿಸಿದಾಗಲೇ ನಿಜವಾದ ಪ್ರಕೃತಿ ಆರಂಭವಾಗುವುದು. ಅಂದರೆ
ನಾವು ಮನಸ್ಸನ್ನು ನಮ್ಮ ಒಂದು ಒಳಗೆ ಹತೋಟಿನಲ್ಲಿ ಇಟ್ಕೋಬೇಕು. ಯಾವ ಥರ ಇಟ್ಕೋಬೇಕು ಅಂದರೆ, ಈಗ ಉದಾಹರಣೆಗಾಗಿ ನಿಮ್ಗೊಂದು ಹೇಳ್ತೀನಿ. ನಾವು ಏನನ್ನಾದರೂ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಏನನ್ನಾದರೂ ಒಂದು ಮಾಡ್ತೀವಿ ಅಲ್ವಾ, ಅವಾಗ ನಮ್ಗೆ ಏನು ಅನ್ನಿಸ್ತೈತಿ, ಇದು ಮಾಡ್ಬೇಡನ್ವಾ ಬೇಡವಾ, ಅದು ನನ್ನ ಮನಸ್ಸು ಈಗೆಲ್ಲೋ ಒಂದು ದೂರ ಇರುತ್ತೆ, ಏನೋ ಒಂದು ಇರುತ್ತೆ, ಅಲ್ಲಿ ಹೋಗಿ ನಾ ಮಾಡಲೇಬೇಕು, ನಾನು ನೋಡಲೇಬೇಕು ಅಂತ ಯಾವತ್ತಿಗೂ ನಮ್ಮ ಮನಸ್ಸನ್ನು ನಮ್ಮ ಹತೋಟಿನಲ್ಲಿ ಇಟ್ಕೋಬೇಕು. ಯಾವುದೇ ಪ್ರೇಮ ಬಂಧನ ಆಯಿತು ಮತ್ತು ಏನನ್ನಾದರೂ ಆಯಿತು, ಈಗ ನಾವು ಹೇಳಿದರೆ ಮತ್ತೆ ಅದನ್ನು ನಿಚ್ಚಳದಿಂದ ಮತ್ತು ಔಪಚ ಶಬ್ದಗಳನ್ನು ನಾವು ಬಳಸುವುದಿಲ್ಲ ಇಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಮತ್ತು ನಿನ್ನ ಒಂದು ಮನಸ್ಸನ್ನು ನಿನ್ನಲ್ಲೇ ಇಟ್ಕೋ. ಇವತ್ತು ಏನಾದರೂ ಕಾರ್ಯ ಮಾಡ್ತಿರುವಾಗ, ಕರ್ಮ ಮಾಡ್ತಿರುವಾಗ, ಕೆಲಸ ಮಾಡ್ತಿರುವಾಗ ಬೇಡ ಬಿಡು, ನೋಡೋಣ ಬಿಡು, ಆ ಥರ ಇರಬಾರ್ದು. ನೀ ಯಾವಾಗ ನೆಲ ಸಮಾಧಿಯನ್ನು ಮಾಡ್ತೀಯೋ ಅವತ್ತು ನೀನು ಆತ್ಮ ಸಾಕ್ಷಾತ್ ಆಗ್ತೀಯ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಬೇಕೆಂದರೆ ನೀವು ಒಂದನ್ನು ಪ್ರಕೃತಿಯನ್ನು ಹುಟ್ಟಿಸಿಕೊಳ್ಳುತ್ತೆ ಅಂದರೆ ಆರಂಭವಾಗುತ್ತೆ. ಈಗ ನಮ್ಮ ಜೀವನವನ್ನು ನಾವು ನಮ್ಮ ಮನಸ್ಸಿನಿಂದ ಮಾತು ಕೇಳಬೇಕು ನಿಜ, ಆದರೆ ಮೈಂಡ್ನಲ್ಲಿ ನಮ್ಮ ಜೀವನದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಇವತ್ತಿನ ಶ್ಲೋಕ ಈ ಥರ ಇರುತ್ತೆ. ಮತ್ತು ಇವತ್ತಿನ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಯಾವನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನುವ ಒಂದು ಸಂದರ್ಶನ ನೀಡಿದ್ದೇವೆ. ಹಾಗಾಗಿ ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತು ಶ್ಲೋಕವನ್ನು ಸಂಪೂರ್ಣವಾಗಿ ಜ್ಞಾನವಂತರಾಗಿ ಮತ್ತು ಶ್ಲೋಕದಲ್ಲಿ ಬರುವ ಸಾರಾಂಶಗಳನ್ನು ತಿಳ್ಕೊಳ್ಳಿ. ಇವತ್ತಿನ ಶ್ಲೋಕ ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಣ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣ ಜ್ಞಾನವಂತರಾಗಿ ಮತ್ತು ಶ್ಲೋಕದಲ್ಲಿ ಬರುವ ಒಂದು ದೊಡ್ಡದಾಗಿ ಶ್ರೀ ಕೃಷ್ಣ ಪರಮಾತ್ಮ ನಮ್ಗೆ ಇವತ್ತೊಂದು ನಮ್ಮ ಮನಸ್ಸನ್ನು ನಾವು ಯಾವ ಥರ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನುವ ಒಂದು ಸಂದರ್ಶನ ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಶ್ಲೋಕವನ್ನು ನಾನು ಸಂಪೂರ್ಣ ತಿಳಿಸಿದ್ದೀನಿ. ಮತ್ತು ಇವತ್ತಿನ ಒಂದು ಭಗವದ್ಗೀತೆ ಮುಗಿಸಿದ ನಂತರ ಒಂದು ಕೃಷ್ಣನ ಜಪ ಮಾಡಿ ಮುಗಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ. ಈ ಜಪವನ್ನು ಭಗವದ್ಗೀತೆ ಶ್ಲೋಕ ಮುಗಿಸಿದ ನಂತರ ಮತ್ತು ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಎಲ್ಲರಿಗೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯ ಮಾಡಿಸ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ಶ್ಲೋಕವನ್ನು ಪ್ರಾರಂಭ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.